ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಕರ್ನಾಟಕದ ಸಾರಿಗೆ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿರುವಂತಹ ಪಾಯಿಂಟ್ಸ್ಗಳು ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗ್ತವೆ ಅನ್ನೋ ಒಂದು ದೃಷ್ಟಿಯಿಂದ ಟೆಕ್ಸ್ಟ್ ಬುಕ್ನಲ್ಲಿರುವಂತಹ 9ನೇ ತರಗತಿಯ ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ಪ್ರಶ್ನೆ ಉತ್ತರಗಳನ್ನು ಚರ್ಚೆಯನ್ನು ಮಾಡೋಣ. ಸ್ನೇಹಿತರೆ, ಬನ್ನಿ ಚರ್ಚೆಯನ್ನು ಆರಂಭಿಸೋಣ. ಪ್ರತಿಯೊಂದು ಹಳ್ಳಿ ಪಟ್ಟಣಗಳನ್ನು ರಸ್ತೆ ಸಾರಿಗೆ ಸಂಪರ್ಕಿಸುತ್ತದೆ. ಪ್ರತಿಯೊಂದು ಹಳ್ಳಿ ಪಟ್ಟಣಗಳನ್ನು ಸಂಪರ್ಕಿಸುವುದು ರಸ್ತೆ ಸಾರಿಗೆ. ರಸ್ತೆ ಸಾರಿಗೆ ಪ್ರತಿಯೊಂದು ಹಳ್ಳಿ ಪಟ್ಟಣಗಳನ್ನು ಸಂಪರ್ಕಿಸ್ತದೆ. ಕರ್ನಾಟಕದಲ್ಲಿ ಒಟ್ಟು 14 ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗ್ತವೆ. ಕರ್ನಾಟಕದಲ್ಲಿ ಒಟ್ಟು 14 ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗುತ್ತವೆ. ಬೆಂಗಳೂರಿನಲ್ಲಿರುವ ನಗರ ರೈಲನ್ನು ಮೆಟ್ರೋ ರೈಲು ಅಂತ ಕರಿತೀವಿ. ಕರ್ನಾಟಕದ ಹೆಬ್ಬಾಗಿಲು ಎಂದು ನವಮಂಗಳೂರು ಬಂದರನ್ನು ಕರಿತೀವಿ. ಕರ್ನಾಟಕದ ಹೆಬ್ಬಾಗಿಲು ಯಾವುದಂದರೆ ನವಮಂಗಳೂರು ಬಂದರು. ಇದು ಕರ್ನಾಟಕದ ಹೆಬ್ಬಾಗಿಲು. ಇನ್ನು ಕರ್ನಾಟಕದ ಕರಾವಳಿಯ ರೈಲು ಮಾರ್ಗವನ್ನು ಕೊಂಕಣ ರೈಲು ಅಂತ ಕರಿತೀವಿ. ಕರ್ನಾಟಕದ ಕರಾವಳಿಯ ರೈಲು ಮಾರ್ಗವನ್ನು ಕೊಂಕಣ ರೈಲು ಅಂತ ಕರಿತೀವಿ. ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರದ ನಡುವೆ ಈ ಕೊಂಕಣ ರೈಲು ಸಂಚರಿಸುತ್ತದೆ. ಸ್ಥಳದಿಂದ ಸ್ಥಳಕ್ಕೆ ಸರಕುಗಳು ಹಾಗೂ ಪ್ರಯಾಣಿಕರನ್ನು ಸಾಗಿಸುವ ಮಾಧ್ಯಮವೇ ಸಾರಿಗೆ. ಸಾರಿಗೆ ಅಂದ್ರೇನು? ಸ್ಥಳದಿಂದ ಸ್ಥಳಕ್ಕೆ ಸರಕುಗಳು ಹಾಗೂ ಪ್ರಯಾಣಿಕರನ್ನು ಸಾಗಿಸುವಂತಹ ಒಂದು ಮಾಧ್ಯಮವೇ ಸಾರಿಗೆ. ಕ್ರಿಸ್ತಿ ಶಕ 1961ರಲ್ಲಿ ಇದ್ದ ಒಟ್ಟು ರಸ್ತೆ ಸಾರಿಗೆಯ ಉದ್ದ 43,182 ಕಿಲೋಮೀಟರ್. 1961ರಲ್ಲಿ ಇದ್ದ ಒಟ್ಟು ಸಾರಿಗೆಯ ಉದ್ದ 43,182 ಕಿಲೋಮೀಟರ್ ರಸ್ತೆ ಸಾರಿಗೆ ಇತ್ತು. ಪ್ರಸ್ತುತ ರಾಜ್ಯದಲ್ಲಿರುವ ಒಟ್ಟು ರಸ್ತೆ ಸಾರಿಗೆಯ ಉದ್ದ 2,31,062 ಕಿಲೋಮೀಟರ್. ನಮ್ಮ ಕರ್ನಾಟಕದಲ್ಲಿರುವಂತಹ ಒಟ್ಟು ರಸ್ತೆ ಸಾರಿಗೆಯ ಉದ್ದ. ಇನ್ನು ಪ್ರಸ್ತುತ ರಾಜ್ಯದಲ್ಲಿರುವ ಪಕ್ಕಾ ಮತ್ತು ಕಚ್ಚಾ ರಸ್ತೆಗಳ ಪ್ರಮಾಣ 35.70% ಪಕ್ಕಾ ರಸ್ತೆಗಳಿವೆ. 64.30% ಕಚ್ಚಾ ರಸ್ತೆಗಳು ನಮ್ಮ ಕರ್ನಾಟಕದಲ್ಲಿವೆ. ಇನ್ನು ಕರ್ನಾಟಕದ ರಸ್ತೆಗಳನ್ನು 4 ವಿಧಗಳಾಗಿ ವಿಂಗಡಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಕಾರ್ಯವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೋಡಿಕೊಳ್ಳುತ್ತದೆ. ಇನ್ನು ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿಯ ಉದ್ದ 4,491 ಕಿಲೋಮೀಟರ್. ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದದ ಜಿಲ್ಲೆಗಳು ರಾಯಚೂರು ಮತ್ತು ಕೊಡಗು. ಈ ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಕಂಡುಬರುವುದಿಲ್ಲ. ಪ್ರಸ್ತುತ ಕರ್ನಾಟಕದಲ್ಲಿರುವ ರಾಜ್ಯ ಹೆದ್ದಾರಿಯ ಉದ್ದ 20,905 ಕಿಲೋಮೀಟರ್ ರಾಜ್ಯ ಹೆದ್ದಾರಿ ಕಂಡುಬರ್ತದೆ. ಇನ್ನು ರಾಜ್ಯದಲ್ಲಿ ಅತಿ ಹೆಚ್ಚು ರಾಜ್ಯ ಹೆದ್ದಾರಿಯನ್ನು ಹೊಂದಿದಂತಹ ಜಿಲ್ಲೆ ಯಾವುದಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯ ಹೆದ್ದಾರಿಗಳು ಕಂಡುಬರ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ. ಇನ್ನು ರಾಜ್ಯದಲ್ಲಿ ಅತಿ ಕಡಿಮೆ ರಾಜ್ಯ ಹೆದ್ದಾರಿಯನ್ನು ಹೊಂದಿದಂಥ ಜಿಲ್ಲೆ ಯಾವುದಂದ್ರೆ ಬೆಂಗಳೂರು ಜಿಲ್ಲೆ. ರಾಜ್ಯದಲ್ಲಿ ಅತಿ ಕಡಿಮೆ ರಾಜ್ಯ ಹೆದ್ದಾರಿಯನ್ನು ಹೊಂದಿದಂಥ ಜಿಲ್ಲೆ ಯಾವುದು? ಬೆಂಗಳೂರು ಜಿಲ್ಲೆ. ಇನ್ನು ರಾಜ್ಯದಲ್ಲಿರುವ ಜಿಲ್ಲಾ ರಸ್ತೆಗಳ ಉದ್ದ 47,836 ಕಿಲೋಮೀಟರ್. ರಾಜ್ಯದಲ್ಲಿರುವಂತಹ ಜಿಲ್ಲಾ ರಸ್ತೆಗಳ ಉದ್ದ. ಇನ್ನು ಜಿಲ್ಲಾ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಜಿಲ್ಲಾ ಪಂಚಾಯತ್ ನೋಡಿಕೊಳ್ಳುತ್ತದೆ. ಜಿಲ್ಲಾ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿ ಯಾರಿಗಿದೆ? ಜಿಲ್ಲಾ ಪಂಚಾಯತಿಗಿದೆ. ಇನ್ನು ರಾಜ್ಯದಲ್ಲಿ ಅತಿ ಹೆಚ್ಚು ಜಿಲ್ಲಾ ರಸ್ತೆಯನ್ನು ಹೊಂದಿದಂತಹ ಜಿಲ್ಲೆ ಯಾವುದಂದ್ರೆ ತುಮಕೂರು ಜಿಲ್ಲೆ. ಇಲ್ಲಿ ಅತಿ ಹೆಚ್ಚು ಜಿಲ್ಲಾ ರಸ್ತೆಯನ್ನು ಹೊಂದಿದೆ. ಇನ್ನು ರಾಜ್ಯದಲ್ಲಿ ಅತಿ ಕಡಿಮೆ ಜಿಲ್ಲಾ ರಸ್ತೆಯನ್ನು ಹೊಂದಿದಂತಹ ಜಿಲ್ಲೆ ಯಾವುದಂದ್ರೆ ರಾಯಚೂರು ಜಿಲ್ಲೆ. ರಾಜ್ಯದಲ್ಲಿ ಅತಿ ಕಡಿಮೆ ಜಿಲ್ಲಾ ರಸ್ತೆಯನ್ನು ಹೊಂದಿದಂಥ ಜಿಲ್ಲೆ ರಾಯಚೂರು ಜಿಲ್ಲೆ. ಇನ್ನು ರಾಜ್ಯದಲ್ಲಿರುವ ಒಟ್ಟು ಗ್ರಾಮೀಣ ರಸ್ತೆಗಳ ಉದ್ದ 1,47,212 ಕಿಲೋಮೀಟರ್ ರಾಜ್ಯದಲ್ಲಿರುವ ಒಟ್ಟು ಗ್ರಾಮೀಣ ರಸ್ತೆಗಳ ಉದ್ದವಾಗಿದೆ. ಇನ್ನು ಕರ್ನಾಟಕದಲ್ಲಿ
ಮೊದಲು ರೈಲು ಸಂಚಾರ ಆರಂಭವಾಗಿದ್ದು 1864ರಲ್ಲಿ ಬೆಂಗಳೂರು ಮದ್ರಾಸ್ಗಳ ನಡುವೆ. ಇನ್ನು ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಇರುವುದು ಹುಬ್ಬಳ್ಳಿಯಲ್ಲಿ. ನೈಋತ್ಯ ರೈಲ್ವೆ ಕೇಂದ್ರ ಕಚೇರಿ ಇರುವುದು ಹುಬ್ಬಳ್ಳಿಯಲ್ಲಿ ನೈಋತ್ಯ ರೈಲ್ವೆ ಕೇಂದ್ರ ಕಚೇರಿ ಇದೆ. ಪ್ರಸ್ತುತ ಕರ್ನಾಟಕದಲ್ಲಿರುವ ರೈಲು ಮಾರ್ಗಗಳ ಉದ್ದ 3244 ಕಿಲೋಮೀಟರ್ ಇದೆ. ಪ್ರಸ್ತುತ ಕರ್ನಾಟಕದಲ್ಲಿರುವ ರೈಲು ಮಾರ್ಗಗಳ ಉದ್ದ 3244 ಕಿಲೋಮೀಟರ್. ಇನ್ನು ಬೆಂಗಳೂರು ಅತಿ ಕಡಿಮೆ ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿದೆ. ಬೆಂಗಳೂರು ಅತಿ ಕಡಿಮೆ ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿದೆ. ಏನಕ್ಕಂದರೆ ಇಲ್ಲಿ ನಗರ ರಸ್ತೆಗಳು ಹೆಚ್ಚಾಗಿವೆ. ಇನ್ನು ರಾಜ್ಯದಲ್ಲಿ ರೈಲು ಮಾರ್ಗವನ್ನು ಹೊಂದಿರದ ಜಿಲ್ಲೆ ಯಾವುದು ಅಂದರೆ ಅದು ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆಯಲ್ಲಿ ರೈಲು ಮಾರ್ಗ ಇಲ್ಲ. ಇನ್ನು ಕೊಂಕಣ ರೈಲ್ವೆಯು ಈ ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಕೊಂಕಣ ರೈಲ್ವೆ ವಲಯವು ಮಂಗಳೂರು ಮತ್ತು ಮುಂಬೈ ನಡುವೆ ಇದೆ. ಕೊಂಕಣ ರೈಲ್ವೆ ಮಂಗಳೂರು ಮತ್ತು ಮುಂಬೈ ನಡುವೆ ಇದೆ, 273 ಕಿಲೋಮೀಟರ್. ಇನ್ನು ಕೊಂಕಣ ರೈಲ್ವೆಯು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಯಾಕೆಂದರೆ ಪ್ರಯಾಣದ ಅವಧಿಯನ್ನು ಕಡಿತಗೊಳಿಸುತ್ತದೆ. 41 ಗಂಟೆಗಳಿಂದ 18 ಗಂಟೆಗಳಿಗೆ ಕಡಿತವನ್ನು ಮಾಡ್ತದೆ. ಇನ್ನು ಕರ್ನಾಟಕದ ಮೊದಲ ಮೆಟ್ರೋ ರೈಲು ಆರಂಭವಾಗಿದ್ದು ಬೆಂಗಳೂರು ನಗರದ ಬೈಯಪ್ಪನಹಳ್ಳಿಯಿಂದ MG ರಸ್ತೆಯವರೆಗೆ. ಇನ್ನು ಕರ್ನಾಟಕದಲ್ಲಿ ಮೊದಲು ವಿಮಾನಯಾನವನ್ನು 1964ರಲ್ಲಿ ಬೆಂಗಳೂರು ಹೈದರಾಬಾದ್ ನಡುವೆ ಡೆಕ್ಕನ್ ಏರ್ವೇಸ್ ಎಂಬ ಕಂಪನಿಯು ಆರಂಭಿಸ್ತದೆ. ಇನ್ನು ಭಾರತೀಯ ವಿಮಾನಯಾನ ಸಂಚಾರ ರಾಷ್ಟ್ರೀಕರಣಗೊಂಡಿದ್ದು ಕ್ರಿಸ್ತಶಕ 1953ರಲ್ಲಿ. ಇನ್ನು ಬೆಂಗಳೂರು ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನಾಗಿ ಘೋಷಣೆ ಮಾಡಿದ್ದು 1996ರಲ್ಲಿ. ಇನ್ನು ಬೆಂಗಳೂರಿನ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಗೊಂಡಿದ್ದು 24/5/2008ರಲ್ಲಿ. ಇನ್ನು ಬೆಂಗಳೂರಿನ ಈ ವಿಮಾನ ನಿಲ್ದಾಣವನ್ನು ಪೈಲಟ್ಗಳ ತರಬೇತಿಗೆ ಬಳಸಲಾಗುತ್ತದೆ. HAL ವಿಮಾನ ನಿಲ್ದಾಣವನ್ನು ಪೈಲಟ್ಗಳ ತರಬೇತಿಗೆ ಬಳಸ್ತಾರೆ. ಇನ್ನು ಭಾರತದ ಮೊದಲ ಹಸಿರು ವಿಮಾನ ನಿಲ್ದಾಣ ಯಾವುದಂದರೆ ಬೆಂಗಳೂರಿನ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇನ್ನು ಬಂದರು ಅಭಿವೃದ್ಧಿ ಇಲಾಖೆಯು ಸ್ಥಾಪನೆಗೊಂಡಿದ್ದು ಕ್ರಿಸ್ತಶಕ 1957ರಲ್ಲಿ. ಭಾರತದ 9ನೇ ಪ್ರಮುಖ ಬಂದರು ಎಂದು ಘೋಷಣೆಯಾದ ಕರ್ನಾಟಕದ ಬಂದರು ನವಮಂಗಳೂರು ಬಂದರು ಕ್ರಿಸ್ತಶಕ 1974ರಲ್ಲಿ. ಕರ್ನಾಟಕದ ಬಂದರು ಅತಿ ಸುಂದರವಾದ ಬಂದರು ಎಂದು ಖ್ಯಾತಿ ಪಡೆದಿದೆ. ಕಾರವಾರ ಬಂದರು ಅತಿ ಸುಂದರವಾದಂತಹ ಬಂದರು. ಸ್ನೇಹಿತರೆ, ಇಷ್ಟು ನಾವು ಕರ್ನಾಟಕದ ಸಾರಿಗೆ ವ್ಯವಸ್ಥೆ ಬಗ್ಗೆ ತಿಳಿದುಕೊಂಡ್ವಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಟಾಪಿಕ್ನ ಕುರಿತು ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.